ಶರಣು ಕಣಪ್ಪು ಶರಣು, ಶಂಭುಲಿಂಗ ದೇವ ಶರಣು. ನನ್ನನ್ನೆಲ್ಲ 100 ವರ್ಷ ಕಾಲ ಚೆನ್ನಾಗಿಟ್ಟಿರೋ ನನ್ನ ತಂದೆ ಹಾಕೋಪತಿ, ಎಲ್ಲ ನನ್ನ ಮಕ್ಕಳಿಗೂ ನಾನು ತಂದೆ ಆದ್ರೆ ನನ್ನ ಮಗ ನನಗ ಮಾತ್ರ ನೀನು ತಂದೆ ಆಗಿದೆಯಲ್ಲಪ್ಪ, ಅದೇ ನನ್ನ ಪುಣ್ಯ. ಪ್ರೇಮ ಹರಿಯೋ ನೀರೋ ನಿಂತು ನೀರೋ? 2 ಅಲ್ಲ, ಭಟ್ಟಿ ಇಳಿಸಿದ ಸಾರಾಯಿ. ಮದುವೆಗ್ ಮೊದ್ಲು ಅದ್ರಲ್ಲಿ ಏನಿದೆಯೋ ಅನ್ನೋ ಉತ್ಸಾಹ, ಅದೇ ಮದುವೆ ಆದ್ಮೇಲೆ ಇನ್ನೇನಿದೆಯೋ ಅನ್ನೋ ತಾತ್ಸಾರ. ನಿನ್ನಮ್ಮನ್ ಬೆಳಗ್ಗೆನೆ ನಮ್ಮ ಆಕಾಶವಾಣಿ ಟಿವಿನಲ್ಲಿ ಪ್ರಶ್ನೆ ಹಾಕ್ದಂಗ ಆಗ್ತಾ ಇದೆಯಲ್ಲ ಬೇಕುಪ್ಪ, ಬೇರೆ ಕೆಲಸ ಇಲ್ವೇನೋ ನಿನಗೆ? ಅಯ್ಯ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇದೀಯಲ್ಲ ನೀನು. ನೀನ್ ಮಹಾ ಗನಂದಾರಿನೇ. ನಿನ್ನಮ್ಮನ್ ಬೀದಿ ಜಗಳ ಕರೆದ ಕಟಕಟೆ ಹತ್ತಿಸ್ಬಿಡ್ತೀನಿ, ಹುಷಾರ್. ಅಯ್ಯ ಆ ಕಟಕಟೆ ಏನು ಡೆಲ್ಲಿ ಹೈಕಮಾಂಡ್? ಹೋಗಪ್ಪ ನನ್ನ ಅಂಗಡಿಯಲ್ಲಿ ಕೂತು ನನಗೆ ಭಿನ್ನಮ್ಮತೀರ ಹಾಗೆ ಬೆದರಿಸಿ ಪಿಸ್ತೂಲ್ ಸೌಂಡ್ ಮಾಡ್ತೀಯನರೇ ಗೋಲಿಯನ್ನ. ನಮ್ಮ ಮಗನೇ, ಮರ್ಯಾದೆಗೆ ಮೊದಲು ಬಾಡ್ಗೆ ಬಿಸಾಕಿ ದೋಸ್ರ ಮಾತಾಡು. ಮಡ್ಗ ನನ್ನ ಮಗನೇ, ಮಡ್ಗ ಬಾಡ್ಗೆನ ಮಡ್ಗ. ಚೆನ್ನಾಗಿದೆ ಅಲ್ಲ, ಇದು ಯಾವ ನ್ಯಾಯ ಅಂತ? ಅಲ್ಲಪ್ಪ, ಈ ಬಾಡಿಗೆ ಅನ್ನೋದು ತಿಂಗಳಿಗೊಂದ್ಸಾರಿನಾ ಇಲ್ಲ ವಾರಕ್ಕೊಂದ್ಸಾರಿನಾ? ಇವತ್ತಿನ ಸರ್ಕಾರ ಹಾಕ್ತಿರೋ ಟ್ಯಾಕ್ಸ್ ನೋಡಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಏನು ಮಾಡ್ಬೇಕು ಅನ್ಸುತ್ತೆ ನಿನಗೆ? ಗಂಟೆಗೊಂದ್ಸಾರಿ ಬಾಡಿಗೆ ಕೇಳಬೇಕು ಅನ್ಸುತ್ತೆ ಕಣ ನನ್ನ ಮಗನೇ. ಸುಮ್ನೆ ಮಗನೇ ಅಂತೀಯ. ನಿನ್ನಿಂದ 3 ಕಾಸು ಲಾಭ ಇಲ್ಲ ಬಿಡು. ಮಗನೇ, ಬುದ್ಧಿ ಇದೆಯೇನ ನಿನ್ಗೆ? ನಮ್ಮಪ್ಪನು ಹೀಗೆ ನನಗೆ ಕ್ಯಾಕರ್ಸ್ ಮುಗಿತಾ ಇದ್ದ ಕಣ. ಆದ್ರೂ ನಿನಗೆ ಕಡೆಗೊಂದು ಜವಾನ್ ಚಾಕರಿ ಕೂಡ ಸಿಕ್ಕೋ ಯೋಗ್ಯತೆ ಇಲ್ಲ ಅಂತಲೇ ಅಲ್ವೇ? ತಾನು ಕೆಲಸದಲ್ಲಿದ್ದಾಗ ಕೈಲಾದಷ್ಟು ಸಾರ್ವಜನಿಕರ ಹತ್ರ ಲಂಚ ಹೊಡೆದು ನನ್ನ ಮಗನೇ, ನಮ್ಮಪ್ಪ ಅದನ್ನ ಯಾರಿಗೂ ಕಾಣದಾಗ ಹೊಡಿತಿದ್ದ. ಆದ್ರೆ ಇವತ್ತು ಏನು ಬೇವರ್ಸೆ ನನ್ನ ಮಕ್ಕಳು. ಪ್ಯೂನ್ ನಿಂದ ಹಿಡಿದು PM ತನಕ ಓಪನ್ ಕೇಳಿ ತಗತಾರಲ್ಲೋ. ತಿರ್ಪಿಯರ್ ಬೇಕು, ಇವ್ರು ಬೇಡವಾದ್ರಲ್ಲೋ. ನನ್ನ ಮಕ್ಕಳು ಹುಟ್ಟಿರೋದೇ ಲಂಚಕ್ಕೋಸ್ಕರ. ಆದ್ರೆ ನಿಮ್ಮಪ್ಪನ ಕೇಸ್ನಲ್ಲಿ ಲಂಚವೇ ನಮ್ಮ ಅಪ್ಪನಿಗೋಸ್ಕರ ಹುಟ್ಟಿಬಿಡ್ತು ನನ್ನ ಮಗನೇ. ಅದು ನಮ್ಮಪ್ಪ ಏನ್ ಮಹಾ ಬಿಡೋ ಮಾಡಿರೋದೆಲ್ಲ. ಇವತ್ತು ಪುಟ್ಕೋಸಿ 1 ಮನೆ, 4 ಅಂಗಡಿ. ಅದ್ರಲ್ಲಿ ನನ್ನ ಮಗ ನೀನು ಈ ಕಾರ್ನರ್ ಅಂಗಡಿಗೆ ಒಳ್ಳೆ ಡಾಕ್ಟರ್ ರಾಜ್ಕುಮಾರ್ ಜೀವನ ಚೈತ್ರ ಸಿನಿಮಾದ ಕಟೌಟ್ ಅಂಟದಂಗ ಅಂಟ್ಕೊಂಡ್ಬಿಟ್ಟಿದೆಯಲ್ಲೋ. ಆ ಕಟೌಟ್ ಆದ್ರೂ ಇಲ್ಲಿ ಮಡಗಿದ್ದಿದ್ರೆ ನನ್ನ ಅಂಗಡಿನ ಯಾರಾದ್ರೂ ಒಬ್ಬ ನಿಜವಾದ ಪುಣ್ಯಾತ್ಮ ಅಚ್ಚ ಕನ್ನಡಿಗ ಬಾಡಿಗೆಗೆ ತಗೊಂಡು ಕೇಳಿದಷ್ಟು ಬಾಡಿಗೆ ಕೊಟ್ಟು ಲಕ್ಷಣವಾಗಿ ವ್ಯಾಪಾರ ಮಾಡ್ತಿದ್ದ ಕಣಲೇ ಗೋಲಿ ನನ್ನ ಮಗನೇ. ಅಂತ ನನ್ನ ಮಗನ್ನೇ ಹೆತ್ತು 11 ತಿಂಗಳಿಗೆ ಅಗ್ರಿಮೆಂಟ್ ಬರ್ಕೋಬೇಕಾಗಿತ್ತಪ್ಪ ನೀನು. ಬೇಕುಪಾ, ಮಗ ಮಜವಾಗಿ ಬಾಡಿಗೆ ತಿನ್ಕೊಂಡು ಬದುಕ್ಲಿ ಅಂತ ಬಿಲ್ ಬರೆದು ಸತ್ತ ನಮ್ಮಪ್ಪನಿಗೆ ಗೊತ್ತಿಲ್ವೇ ನನ್ನ ಭವಿಷ್ಯದಲ್ಲಿ ನಿನ್ನಂಥ ಒಬ್ಬ ಡಗಾರ್ ನನ್ನ ಮಗ ಬಂದು ಇಲ್ಲಿ ಸೇರ್ಕತಿಯ ಅಂತ. ಆದ್ರೆ ನನಗೂ ಗೊತ್ತಿಲ್ವೇ? ಬೇಕೂಫ್ ನನ್ನ ಮಗ ನಮ್ಮಪ್ಪ ನನ್ನಂತ ಒಬ್ಬ ಮಗನ ಹತ್ರನೇ ರಸೀದಿ ಸ್ಟಾಂಪ್ ಚಾರ್ಜ್ ಸಮೇತ ಬಾಡಿಗೆನ ಬಿಡದೆ ವಸೂಲಿ ಮಾಡದ ಮೇಲೂ ಏರಿಯಾ ರೌಡಿಗಳ ಹಾಗೆ ಬಿಡದೆ ದಿನ ಕೈ ಚಾಚಿ ಬಾಡಿಗೆ ಬಾಡಿಗೆ ಅಂತ ಭಿಕ್ಷುಕರಾಗಿ ಬೇಡ್ತಾನೆ ಇರ್ತೀಯ ಅಂತ. ಯಾ ಬೇವರ್ಸಿ ನನ್ನ ಮಗನೇ, ನನ್ನ ಮುಂದೆನೆ ನಿಮ್ಮಪ್ಪನ್ ಬೈತಾ ಇದೆಯೇನೋ ರೇ ಗಬ್ಬೂರ್ ಲೇಕ್ರೇಶ್ ಅಲಿಯಾಸ್ ಗೋಲಿ ನನ್ನ ಮಗನೇ. ಮತ್ತೇನು ಮಗನ ಹತ್ರನೇ ಬಾಡಿಗೆ ಕೇಳತಿಯಲ್ಲ ನಾಚಿಕೆ ಬಿಟ್ಟು? ನೀನೆಂತ ಅಪ್ಪನೋ? ಅಡ್ಡದಾರಿ ನನ್ನ ಮಗನೇ, ಆಪೋಸಿಷನ್ ಪಾರ್ಟಿ ಸೇರಿದ ನನ್ನ ಮಗನೇ, ನೀನೇನು ಮಹಾ ಲೆಕ್ಕಾಚಾರಸ್ತನೇನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ. ನೀನು ಕರ್ನಾಟಕದ ಮಂತ್ರಿನೂ ಅಲ್ಲ, ನಾನು ಡೆಲ್ಲಿ ಹೈಕಮಾಂಡು ಅಲ್ಲ. ಇವತ್ತಿಂದ ಬೆಂಗಳೂರು ಬರ್ಮಾ ಬಜಾರ್ನಾಗೆ ದಿನಕ್ಕಿಷ್ಟು ಗಂಟೆಗಿಷ್ಟು ಅಂತ ಬಾಡಿಗೆ ಫಿಕ್ಸ್ ಮಾಡ್ತೀನಿ. ಬೇಕಾದ್ರೇನು ಇಲ್ಲ ಕನ್ನಡ 8 ನೀನ್ ಬೇಕಾದ್ರೆ ಅಪ್ಪ ಅಂತ ಕರಿ, ಇಲ್ಲ ಬಿಡು. ಏನಂತೀಯ ಹೇಳು? ಅಪ್ಪ ಅಂತ ಕರಿಬಾರ್ದು ಅಂತೀಯ ಅಷ್ಟೇ ತಾನೇ? ಆಯ್ತು, ದಯವಿಟ್ಟು ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನೋ ತಿರ್ಬೋಕಿ ನನ್ನ ಮಗನೇ. ಹಲ್ಕ ನನ್ನ ಮಗನೇ, ಹೇಳ್ದಾಗೆಲ್ಲ ಕಾಸು
ಕೇಳಿದವರಿಗೆಲ್ಲ ಕೆಲಸ ಕೊಡ್ಲಿಲ್ಲ ಅನ್ನೋ ಒಂದು ಪಾಯಿಂಟ್ಗೆ ಪಾರ್ಟಿ ಆಫೀಸ್ ನಲ್ಲಿ ಕಪ್ಪು ಸಾಸರು ಬಿಸಾಡ್ದ ಭಿನ್ನಮತಿರ್ಗಿಂತ ಕಚಡ ನನ್ ಮಗ ಆದ್ಯಲ್ಲೋ ನೀನು. ಅಲ್ಲರೇ ಜನ್ಮ ಕೊಟ್ಟ ಅಪ್ಪ ಅಂದ್ರೆ ಏನ್ ಅಪೋಸಿಷನ್ ಪಾರ್ಟಿ ಆಫೀಸಿನ ಜವಾನ ಅನ್ಕಂಡ್ಯಲ್ಲ. ಹೆಸರಿಗೆ ಅಪ್ಪ ಅಂತಿ, ಅಲ್ಲಿ ಹೈಕಮಾಂಡ್ ಹಾಗೆ ಇಲ್ಲಿ ನೀನಿದ್ದೀಯ. ಪ್ರಯೋಜನ ಏನು ಬಂತು ನಿನ್ನಿಂದ? ಇವನ ರೇ ನಮ್ಮೂರು ಮುನ್ಸಿಪಾಲಿಟಿ ಆಫೀಸಿನ ಬರ್ತ್ ಸರ್ಟಿಫಿಕೇಟ್ ನೋಡಲೇ ಗೊತ್ತಾಗತ್ತೆ ಯಾರೋ ನಿಮ್ಮಪ್ಪ ಅಂತ. ಆ ಸರ್ಟಿಫಿಕೇಟ್ ನೆಲ್ಲ ನೋಡಿ ನಂಬೋಕೆ ನಾನೇನ್ ಸ್ಕೂಲಿನ ಹೆಡ್ ಮಾಸ್ಟರ್ ಇಲ್ಲ ಕೋರ್ಟಿನ ಜಡ್ಜ? ನೋಡು, ನೀರೇ ನಮ್ಮಪ್ಪ ಅಂತ ಸರ್ಟಿಫೈ ಮಾಡೋ ಕೆಪಾಸಿಟಿ ಇರೋದು ಯಾರಿಗಪ್ಪ? ನಮ್ಮಮ್ಮನಿಗೆ. ಅಂದಾಗ ಅವಳೇ ಈಗಿಲ್ಲ ಅಂದಾಗ ನಿನ್ನ ಪಾಯಿಂಟ್ ಔಟು, ನೀನೀಗ ಇಲ್ಲಿಂದ ಗೆಟ್ ಔಟ್. ಜನ್ಮ ಕೊಟ್ಟ ತಂದೆ ಮೇಲೆ ಡೌಟ್ ಪಡ್ತಾನಲ್ಲಪ್ಪ ಇವನು. ಏನ್ ಕಾಲನಪ್ಪ ಇದು? ಕಲಿಕಾಲ. ಅತ್ತೆ ಸೀತೆನೇನಾದ್ರೂ ನೋಡಿದ್ಯಾ ಅಂದ್ರೆ ಇಲ್ವಲ್ಲ ಅನ್ನೋ ರಾಮಾಯಣದ ಕಾಲ ಅಲ್ಲ ಇದು. ಮತ್ತೆ ಈಗ ತಾನೇ ನನ್ನ ಕೈಲೇ ಬಾಡಿ ಬ್ಯಾಕ್ ಸೈಡ್ ಗುಂಡಿ ಹಾಕಿ ಕಳಿಸಿದ್ದಲ್ಲ ಕಣ ಅನ್ನೋ ಲೇಟೆಸ್ಟ್ ಕಲಿಗಾಲ. ನಿನ್ನ ಬಾಯಿಗೆ ಗುಂಡಾಕಲೇ. ನೋಡ, ಹಳೆ CMನ ಹಾಗೆ ಪ್ಲೇಟ್ ಹಾಕ್ಬೇಡ. ನೀನು ಏನಾದ್ರೂ ನಮ್ಮಪ್ಪನೇ ಆಗಿದ್ರೆ ಅಜ್ಜನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆದು ಬಿಡು. ಅಡ್ಡ ಬಿದ್ದು ಅಪ್ಪ ಅಂತ ಒಪ್ಕೊಂಡು ಬರ್ತೀನಿ, ಓಕೆನಾ? ಇಲ್ಲ ನಿಮ್ಮ ಅಪ್ಪ ಅಂತ ಎರಡೇ ಎರಡು ಅಕ್ಷರ ಹೇಳಕ್ಕೆ ಅಜ್ಜನ ಆಸ್ತಿ ಎಲ್ಲ ಬರೀಬೇಕಾ ನಿನ್ಗೆ? ನನ್ನ ಮಗನೇ, ನೀ ಏನಾರ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿಬಿಟ್ರೆ ಏನ ಕೇಳ್ತಿದ್ದೆ? ಖಂಡಿತ ಸೀಟ್ ಬಿಡೋಕೆ ಬೆಂಗಳೂರ್ನ ಬರ್ಕೊಡಿ ಅಂತಿದ್ದೆ. ಸಾಕಷ್ಟೇ. ಇಲ್ಲ ಕೇಳ್ತಿದ್ದೆ. ಆದ್ರೆ ನೀನು ಕಿಲಾಡಿ. ಕೆಲವನ್ನ 2ನೇ ಹೆಂಡತಿ ತಂದೆ ವರದಕ್ಷಿಣೆ ಅಂತ ಕೊಟ್ಟಿದ್ದು, ಮಿಕ್ಕದನ್ನ 3ನೇ ಹೆಂಡತಿ ತಾಯಿ ವರೋಪಚಾರಕ್ಕೆ ಅಂತ ಕೊಟ್ಟಿದ್ದು ಅಂತ ಅಳೀತಿರ್ತೀಯ. ಆಯ್ತು, ನಡಿ. ಸೆಲೆಕ್ಟ್ ಮಾಡಿದ ಮಂತ್ರಿಗಳ ಕೈಲೇ ಕ್ಯಾಕರ್ಸ್ ಮುಗಿಸ್ಕೋತಿರೋ ನಮ್ಮ ಮೊಯ್ಲಿ ಕತೆ ಆಗೋಯ್ತಲ್ಲೋ ನನ್ ಮಗನೇ ನನ್ ಕತೆ. ಸರಿ, ಸೀಟ್ ಖಾಲಿ ಮಾಡ್ತೀನಿ. ಒಂದು ಸಿಗರೇಟ್ ಈ ಕಡೆ ಕೊಡೋ. ಮರ್ಯಾದೆಗೆಟ್ಟು ಪೊಲೀಸ್ನವರು ಫುಟ್ಪಾತ್ ವ್ಯಾಪಾರಿಗಳನ್ನು ಹಿಡಿದು ವಸೂಲಿ ಮಾಡಿದಾಗ ಮಾಡ್ತಾ ಇದೆಯಲ್ಲಪ್ಪ. ಅಯ್ಯೋ ನನ್ನ ಕರ್ಮ. ತಗ ಖಾಲಿ ಮಾಡು. ಅಯ್ಯೋ ನನ್ನ ಮಗನೇ, ಸಿಗರೇಟ್ ಕೇಳಿದ್ರೆ ಗಣೇಶ ಬೀಡಿ ಕೊಡ್ತಾ ಇದೆಯಲ್ಲೋ. ಈಗಿನ ಬೀಡಿ ಬೆಲೆಗೆ ಹಿಂದೆ ಹೈ ಕ್ಲಾಸ್ ಹುಡುಗಿ ಸಿಕ್ತಿದ್ಲಂತೆ. ನಡಿ ಗೊತ್ತಿದೆ. ನನ್ನ ಮಗನೇ, ಕೊಟ್ಟು ಕೆಟ್ಟ ಐಟಮ್ಗಳಿಗೆಲ್ಲ ಕ್ಯಾಶ್ ಬಿಲ್ ಬರೆಸ್ಕೊಂಡು ಬ್ಯಾಗ್ ಹಾಕೊಂಡು ಹೋಗೋ ಬಡಪಾಯಿ ರೇಷನ್ದಾರ ಏನಲ್ಲೇ ನಾನು. 4 ಅಂಗಡಿ, 1 ಮನೆ ಓನರು. ₹10 ಕೊಡೋ ಸಿಗರೇಟು. ₹5? ನಿಜ ಹೇಳು, ಎಲ್ಲಿಂದ ಬಂತು ನಿನಗಿದು? ಇಲ್ಲ ಇವನ ಸಾರ್ವಜನಿಕರ ದುಡ್ಡನ್ನ ಸರ್ಕಾರದ ಖಜಾನೆನ ಲೂಟಿ ಮಾಡ್ತಿರೋ ಲಫಂಗ್ ಸೂಳೆ ಮಕ್ಕಳನ್ನೇ ಕೇಳ್ತಾ ಇಲ್ಲ ಇವತ್ತಿನ ನಮ್ಮ ಮಹಾಜನರು. ಅಂತದ್ರಾಗೆ ಹೆತ್ತಪ್ಪ ₹5 ತಂದ್ರೆ ಕ್ವಶ್ಚನ್ ಮಾಡ್ತೀಯನಲೇ. ಇದು ಹಾಲಿನ ಕವರ್ ಮಾರಿದ ಬಾಪ್ತು. ಬಾಯಿ ಮುಚ್ಕೊಂಡು ಕೊಡೋ ಸಿಗರೇಟು. ಮಿಸ್ಟರ್, ಒಂದು ಹೈ ಕ್ಲಾಸ್ ಪಾನ್ ಹಾಕ್ರಿ. ಇದು ನನ್ನ ಅಂಗಡಿ. ಪಾನ್ ಬೇಕಾಗಿದ್ರೆ ನೀನ್ ಹಾಕ್ಬೇಕು. ಕೀಲಿ ತಾತಪ್ಪ ಪರೋಡಿ ತಿಮ್ಮಯ್ಯ ಅಲಿಯಾಸ್ ಕೀ ತಾಪಾತಿ. ಅಂಗಡಿ ನಿನ್ನದಾದ್ರೂ ಬಾಡಿಗೆ ಕೊಡ್ತಿರೋ ನಾನು. ಆ ಲೇಡಿ ಬೀಡ ಕೇಳ್ತಾ ಇರೋದು ನನ್ನ. ಮೇಡಮ್, ನಿಮ್ಮ ಎಲೆ ಕಲ್ಕತ್ತಾದ ಅಥವಾ ಮದ್ರಾಸ್ದ? ಓ, ಕಲ್ಕತ್ತದು ರೀ. ಸ್ವಲ್ಪ ಚೆನ್ನಾಗಿ ಹಾಕ್ ಮಾಡ್ರಿ ಪ್ಲೀಸ್. ಅಲ್ಲ ಕಣಲಿ, ಈಗ ಹಾಕದಲ್ದೆ ಮಾಡು ಅಂತ ಬೇರೆ ಹೇಳ್ತಾಳಲ್ಲಪ್ಪ. ಮಿಸ್ಟರ್, ನಿಮ್ಮದೇನಿದೆಯೋ ಅಷ್ಟು ಮಾಡ್ಕೊಂಡು ಹೋಗ್ರಿ. ಬಿಡಿಯ ಮುದ್ಕನ ಮಾತೇನು? ಅಯ್ಯೋ ಬೂಳಿ ಮಗನೇ, 78 ವರ್ಷಕ್ಕೆ ಮುದ್ಕ ಆಗ್ಬಿಡ್ತೀನ. 100-150 ವರ್ಷ ಆಗ್ಬೇಡ್ವೇನೋ? ನೀನಿನ್ನೂ 150 ವರ್ಷ ಬದುಕಿರ್ತೀಯ. ಬದುಕಿದ್ರೆ ಬಿಡಿ. ಬೈ ನಿಮಗೆ ಜರ್ದ ಹಾಕ ಮಾಡ್ಲಾ ಇಲ್ಲ ಕಿಮಾಮ್ ಹಾಕ ಮಾಡ್ಲಾ? ಓ ನೋ, ನನಗೆ ಈ ಜರ್ದಾ ಕಿಮಾಮ್ ಯಾವ್ದು ಆಗಲ್ಲ ನೋಡಿ. ಹಾಗೆ ಸುಮ್ಮನೆ ಪ್ಲೇನ್ ಆಗಿ ಮಾಡಿ ಸಾಕು. ಅಯ್ಯೋ, ಪ್ಲೈನ್ ಆಗಿ ಮಾಡಿದ್ರೆ ಏನು ಮಜಾ ಇರುತ್ತೆ ಮೇಡಮ್. ನನ್ನಲ್ಲಿರೋ ಕೆಲವು ಸ್ಪೆಷಲ್ ಐಟಮ್ಗಳನ್ನೆಲ್ಲ ಹಾಕ ಮಾಡಿಕೊಡ್ತೀನಿ. ಆಮೇಲೆ ನೀವು ಬಂದಾಗ್ಲೆಲ್ಲ ಅದನ್ನೇ ಹಾಕ ಮಾಡ್ರಿ ಅಂತ ಡಿಮ್ಯಾಂಡ್ ಮಾಡ್ತೀರಾ. ಬೇಕು ಬಾ, ಅದ್ ಯಾವ್ದಲೇ ನನಗ್ ಗೊತ್ತಿಲ್ಲ ಸ್ಪೆಷಲ್ ಐಟಮು. ಬೆಣ್ಣೆ ಬಾಳೆಹಣ್ಣು ಹಾಕಿ ಕಲಸಿ ಮಾಡ್ಕೊಡ್ತೀವಿ.
ಬೀಡಕ್ಕೂ ಬೆಣ್ಣೆನ? ಹೌದು. ದೋಸೆಗೆ ಬೆಣ್ಣೆ ಹಾಕ್ತಿದ್ರು ಅಂತ ಕೇಳ್ತಿದ್ನಲ್ಲೋ, ಅದಕ್ಕೂ ಬೆಣ್ಣೆ ಹಾಕ್ಬೇಕಾ? ಇದು ಹೊಸ ಐಟಮ್ಮು. ನನ್ನ ಮಗನೇ, ಇವತ್ತು ಬೆಣ್ಣೆ ಹಾಕ್ತೀಯ, ನಾಳೆ ಇನ್ಯಾರು ಎಣ್ಣೆ ಹಾಕಿ ಅಂದ್ರೆ ಅದನ್ನು ಹಾಕ್ಬಿಡ್ತೀಯ. ಅದ ಟೇಸ್ಟೇ ಬೇರೆ ಇರುತ್ತೆ, ನೀನು ಗೊತ್ತಿಲ್ಲ, ಸುಮ್ಗಿರೋ. ನಾನು ಹೇಳ್ದಷ್ಟು ಮಾಡ್ರಿ. ಆ ಬೀಡದವ್ರು ಅದೇನೇನೇನೇನೋ ಐಟಮ್ ಎಲ್ಲ ಇಟ್ಟಿರ್ತಾರೆ. ಹೀಗೆ ಒಂದ್ಸರಿ ಏನಾಯ್ತು ಗೊತ್ತಾ? ಏನಾಯ್ತು? ಒಂದೇ ಸಾರಿನಾ? ಓ ಗಾಡ್, ನಾನು ಹೇಳೋ ಮಾತನ್ನ ಪೂರ್ತಿಯಾಗಿ ಕೇಳ್ರಿ. ಡೆಲ್ಲಿನಲ್ಲಿ ಒಬ್ಬ ಸರ್ದಾರ್ಜಿ ಕಣ್ರಿ, ವಾಹ್, ಸಖತ್ತಾಗಿ ಮಾಡ್ತಿದ್ದ ಕಣ್ರಿ, ಸಖತ್ತಾಗಿ. ಏನ? ಮಸಾಲೆ ಹಾಕಿ ಬೀಡ ಮಾಡ್ತಿದ್ದ ಅಂತ ಹೇಳಿದ್ದು. ಏನಪ್ಪ ಸಖತ್ ಮಾಡ್ತಿದ್ದ? ನಾವು ಲಾರಿ ರಿಪೇರಿ ಇರ್ಬೇಕು ಅಂತಿದ್ವಿ. ಅಯ್ಯೋ, ಅವನ್ ತರ ಇವತ್ತಿಗೂ ಯಾರ ಕೈಲೂ ಮಾಡೋಕ್ಕಾಗ್ಲಿಲ್ಲ ರೀ. ಅಷ್ಟ್ ಚೆನ್ನಾಗ್ ಮಾಡ್ತಿದ್ದ ಸರ್ದಾರ್ಜಿ, ಸಖತ್ತಾಗಿ ಮಾಡ್ಬಿಟ್ನ. ಇದು ನಿಜವಾಗ್ಲೂ ನಮ್ಮ ನಾಡಿನ ಬೀಡ ಕಟ್ಟ ಜನಕ್ಕೆ ಅವಮಾನ. ಬಿಡಲೇ, ನಾನು ಅವನಿಗಿಂತ ಸಖತ್ತಾಗಿ ಮಾಡಿ ಈ ಅಮ್ಮನ ಕೈಲಿ ಬೇಷ್ ಅನ್ನಿಸ್ಕೊಂಡ್ ಬಿಡ್ತೀನಿ. ಬಿಡಲೆ ಜಾಗನ. ಆ ಕೆಲಸ ಮಾಡಕ್ ನನಗೂ ಗೊತ್ತು. ತಗೋ ಸಿಗರೇಟು, ಮಾಡೋ ಜಾಗ ಖಾಲಿ. ಬೇಕುಪಾ, ಹುಡುಗಿ ಮುಂದೆ ಹೆಸರು ಮಾಡಕ್ಕೆ ಬರೇ ಒಂದೇ ಒಂದು ಸಿಗರೇಟ್ನ ನಾಯಿಗೆ ಎಂಜಲ್ ರೊಟ್ಟಿ ಬಿಸಾಕ್ತೀಯಲ್ಲ. ಮಗ ಒಂದ್ ಸಿಗರೇಟ್ ಕೊಟ್ರು ಒಲ್ಲೆ ಅಂತಿದ್ದಾನಲ್ಲ. ತಗ ಈ ಪ್ಯಾಕೆ ತಗೊಂಡ್ ನಡಿ, ಗಿರಾಕಿನ ಅಟೆಂಡ್ ಮಾಡ್ಬೇಕು ನಾನು. ಛೀ 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 ಛೀ, ಏನ್ ಗಂಡಸ್ರಪ್ಪ, ಸಿಗರೇಟ್ ಹೊಗೆನೆಲ್ಲ ಮುಖದ ಮೇಲೆಲ್ಲ ಬಿಡ್ತಾರೆ, ಒಂಚೂರು ಮ್ಯಾನರ್ಸೇ ಇಲ್ಲ. ನಮ್ಗೂಗಿತೀಯನಮ್ಮ ನೋಡ, ಈ ಸಿಗರೇಟ್ ಹೊಗೆನು ಡೀಸೆಲ್ ಹೊಗೆನೋ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲದ ನಮ್ಮ ಕರ್ನಾಟಕದ ಪರಿಸರ ವಾಯು ಮಾಲಿನ್ಯ ಇಲಾಖೆಯವ್ರಿಗೆ ಕ್ಯಾಕರ್ ಸುಗಿ. ಅವ್ರಿಗೆ ಮರ್ಯಾದೆ ಇದ್ರೆ 30 ದಿನದಲ್ಲಿ ಇದನ್ನೆಲ್ಲ ನಿಲ್ಲಿಸ್ರಿ. ಅಲ್ಲ, ನಮ್ಮ ಅಪ್ಪ ಒಂದೊಂದು ಸಾರಿ ಪಾರ್ಲಿಮೆಂಟ್ ನಲ್ಲೂ ಹಾಕೋಲ್ಲ ಅಂತ ಪ್ರಶ್ನೆ ಕೇಳ್ಬಿಡ್ತಾನೆ ನನ್ನ ಮಗ. ಸುಕ್ಕಿರು, ನನ್ಗೆ ಎತ್ತರಿಸ್ಬೇಡ ಮೇಲಕ್ಕೆ. ಅಚ್ಚರಿ, ಕಂಡವ್ರಿಗೆ ಬುದ್ಧಿ ಹೇಳೋ ನಿನಗೆ ಬೀಡ ಹಾಕ್ಬಾರ್ದು ಅಂತ ಗೊತ್ತಿಲ್ವಾ? ಬೀಡ ನನಗಲ್ಲ ರೀ, ನಮ್ಮ ಅಪ್ಪಂಗೆ. ಹೌದಾ? ಪರವಾಗಿಲ್ಲ. ಇವತ್ತಿನ ದಿನ ಅಪ್ಪನಿಗೋಸ್ಕರ ಒಬ್ಬ ಹೆಣ್ಣು ಮಗಳು ಅಲ್ಲಿಂದ ಇಲ್ಲಿ ಗಂಟ ಬಂದು ಬೀಡ ಅಂಗಡಿವರೆಗೂ ಬಂದವಳೆ. ಅದೇ ನನ್ನ ಮಗನೂ ಇದ್ದಾನೆ. ಏನು ಪ್ರಯೋಜನ? ಒಂದು ಸಿಗರೇಟ್ ಎತ್ತಿ ಕೊಡಕ್ ಸಾಯ್ತಾನೆ. ಹೌದಾ? ಅದ್ಯಾರ್ರಿ ಅಂಥ ಮಗ? ಇದಾ ನೋಡು, ಬೇಡ ಅಂಗಡಿ ನನ್ನ ಮಗ. ಇವನೇ ಬಿಕ್ನಾಸಿ. ಸರಿ, ನಿಮ್ಮಪ್ಪ ಏನ್ ಮಾಡ್ತಾ ಇದ್ದಾರೆ? ನಮ್ಮಪ್ಪನ ಗದಗ್ನಲ್ಲಿ ಕಂಪನಿ ನಾಟಕ ಬರಿತಾ ಇದ್ರು. ಹೌದಾ? ಈಗ ನಾನ್ ಬರೆಯೋ ಸಿನಿಮಾ ಕಥೆಗೆಲ್ಲ ಪಂಪ್ ಹೊಡಿತಾ ಇದ್ದಾರೆ. ನೋಡ್ದ್ಯಾ ಅವರ ಅಪ್ಪ ಆ ಮೇಡಮ್ ಕತೆಗೆ ಪಂಪ್ ಹೊಡೆದು ಇಂಪ್ರೂವ್ ಮಾಡ್ತಾರೆ. ನೀನು ಇದ್ದೀಯಾ ಅಪ್ಪನಾಗ ನನಗೆ? ಸ್ವಲ್ಪ ಕಾರ್ ಕಾಕೊಂಡ್ ಸುಮ್ಕಿರ್ತೀಯ? ನೀನ್ ಗ್ರಾಜುಯೇಷನ್ ಮಾಡಿ ಈ ಅಂಗಡಿ ಇಡೋವರೆಗೂ ಎಷ್ಟೆಲ್ಲಾ ಮಾಡಿ ಸಾಕಿದ್ದ ನನ್ನ ಮಗನೇ ನಿನ್ನ ಅನಾದಿನ. ನೀನ್ ಹಿಂಗ್ ಅಂತೀಯ ಅಂತ ಗೊತ್ತಿದ್ದಿದ್ರೆ ಮಗನೇ, ನೀನ್ ಹುಟ್ಟಿದ ಕೂಡ್ಲೆ ನಿನ್ ಎಣನ ಮುನ್ಸಿಪಾಲ್ಟಿ ತೊಟ್ಟಿಗೆ ಹಾಕಿ ನಾಯಿ ಹೇಳ್ಕೊಂಡು ಹೋಗಂಗ್ ಮಾಡ್ಬಿಡ್ತಿದ್ದೆ. ಸ್ವಲ್ಪ ನೆಟ್ನ ಟೈಟ್ ಮಾಡ್ಕೋತೀಯ ನೀನು? ಏನ ಇವ್ ಸಾಕದಂತೆ. ಅಲ್ಲ, ನೀ ಸಾಕ್ತಾ ಇದ್ರಿ, ನಾನೇನು ಬೆಳೀತಾನೆ ಇರ್ಲಿಲ್ವಾ? ಈಗ ಬಡ್ಡಿ ಅಂತ ನಾನು ಹುಟ್ಟು ಬಿಚ್ಚ ಹಾಕಿದ ನುಂಗಿನೆಲ್ಲ ಉಡ್ತಾ ಇದೀಯಾ? ಮರ್ಯಾದೆ ತೆಗಿತೀಯನೋ ರಾಜಶೇಖರ ಮೂರ್ತಿ ಹಾಗೆ? ಮತ್ತೆ ಬಂಗಾರಪ್ಪನ ಹಾಗೆ ಕಾಲ್ ಕರ್ಕೊಂಡು ಬಂದ್ರೆ ಬಿಟ್ಬಿಡ್ತೀನ ನಾನು? ಮಗನೇ, ನಿನಗೆ ವೀರೇಂದ್ರ ಪಾಟೀಲ್ ಗತಿ ತರಲಿಲ್ಲ. ನಿನ್ನ ಪಾಡು ಮೊಯ್ಲಿ ಪಾಡು ಮಾಡ್ಲಿಲ್ಲ ನನ್ನ ಮಗನೇ. ನನ್ನೇನು ಹೀರೋ ಪೇಸ್ ಕಟ್ ಕೃಷ್ಣ ಅಂತ ತಿಳ್ಕೊಂಡೇನೋ? ನೀನ್ ನನ್ನ ಎದುರಿಸ್ತೀನ ಅಪ್ಪನೇ? ಅಯ್ಯಯ್ಯಪ್ಪ, ಏನ್ರಿ ಇದು? ಒಳ್ಳೆ ಕಾಂಗ್ರೆಸ್ ಪಾರ್ಟಿ ಗದ್ಲತ್ತರ ಸುಮ್ಮನೆ ಕತ್ತೆಗಳು ಹಾಕಿ ಬೆಳ್ದಿದ್ದೀರಾ. 3 ಕಾಸು ಮರ್ಯಾದೆ ಇಲ್ಲ ಇಬ್ರಿಗೂ. ನೀನ್ ಯಾರಮ್ಮ ಮಧ್ಯ ಬಾಯಾಕಕ್ಕೆ? ನೀನೇನ್ ಇಂದಿರಾ ಗಾಂಧಿನ, ಜೈಲಲ್ತಾನ, ಮಾರ್ಗ್ ರೇಟು ಆಳ್ವಾನ? ಶಾಟ್ ಅಪ್. ನಾನ್ ಯಾರು ಗೊತ್ತಾ? ನಾನು ರೈಟರ್, ಸಿನಿ ರೈಟರ್, ಮಿಸ್ ಜೂಲಿ. ಹೋಪ್ಲೆಸ್ ನನ್ನ ಮಗನೇ. ಮಿಸ್ ಅಂದ್ ಕೂಡಲೇ ಓಪನ್ ಮಾಡ್ಬಿಟ್ಟ ಬಾಯ್ನ. ಗಂಗಾವತಿ ಶುಗರ್ ಫ್ಯಾಕ್ಟ್ರಿ ಮೈನ್ ಗೇಟ್ ಓಪನ್ ಮಾಡ್ದಾಗೆ. ಹೌದು, ನೀನ್ ಇದುವರೆಗೂ ಯಾವ್ಯಾವ ಸಿನಿಮಾ ಕಥೆ ಬರ್ದಿದೀಯ ಅಮ್ಮ? ಅಯ್ಯೋ, ಬೇಕಾದಷ್ಟು ಬರ್ದಿದೀನ್ರಿ, ಆದ್ರೆ ಯಾವ್ದು ವರ್ಕೌಟೇ ಆಗ್ಲಿಲ್ಲ ನೋಡ್ರಿ. ಯಾಕೆ? ಟೈಮು ರೀ, ಟೈಮು. ಯಾರದ್ದು? ಕರ್ಮ, ಕನ್ನಡ ಫಿಲಂ ಇಂಡಸ್ಟ್ರಿ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಈ ನಿನ್ನೆ ಮೊನ್ನೆ ಹುಡುಗರೆಲ್ಲ ಹೊಸ ಪ್ರೊಡ್ಯೂಸರ್ಗೆ ಕಥೆ ಹೇಳಿ ಕಾಕ ಹಿಡಿದು ಸಿನಿಮಾನೂ ಶುರು ಮಾಡಿಸ್ಬಿಡ್ತಾರೆ. ಸಿನಿಮಾನು ಕಾಗೆ ಹಾಗೆ ಹಾರ್ ಹೋಗ್ಬಿಡುತ್ತೆ ಕಣ್ರಿ. ಇಲ್ಲಿ ನಮ್ ಪ್ರೊಡ್ಯೂಸರು
ವಡೆ ಚಿತ್ರಾನ್ನ ತಿನ್ಕೊಂಡು ಫುಟ್ಪಾತ್ ನಲ್ಲಿ ಅಲಿತಾ ಇರ್ತಾರೆ. ಇದು ನೋಡಿಪ್ಪ ನಮ್ ಇಂಡಸ್ಟ್ರಿ ಕಥೆ. ಅಂದ್ರೆ ನಿಮ್ಮ ಕಥೆಯಿಂದ ಕನ್ನಡ ಫಿಲಂ ಇಂಡಸ್ಟ್ರಿ ಉದ್ಧಾರ ಆಗ್ಬೇಕು ಅನ್ನಿ. ಮತ್ತೆ ಕಥೆ ಕಣ್ರಿ, ಕಥೆ ಹೇಳೋದೇ ಮುಖ್ಯ ಅಲ್ವಾ? ಅದೇ ಬೀಡಾಗೆ ಮಸಾಲೆ ಸೇರಿಸಿದಾಗೆ. ಕರೆಕ್ಟ್. ಈ ನಮ್ಮ ಅಪ್ಪನೂ ಒಂದೊಂದ್ ಸಾರಿ ಬರಿತಾ ಇರ್ತಾನೆ. ಏನನ್ನ? 3rd ಕ್ಲಾಸ್ ಸಿನಿಮಾ ಕಥೆನ. ಕಥೆ ಬರೆಯೋದು ಕರ್ನಾಟಕದಲ್ಲಿ ವಿಧಾನಸೌಧಕ್ಕೆ ಸೀಟ್ ಕಿಟ್ಟಿದ್ದಷ್ಟು ಸುಲಭ ಅಲ್ಲ ನನ್ನ ಮಗನೇ. ಈ ವಯಸ್ಸಲ್ಲೂ ಒಂದೊಂದು ಲವ್ ಸಬ್ಜೆಕ್ಟ್ ಬರೀತೀನಿ ನಾನು. ಹೇಗಿರುತ್ತೆ ಗೊತ್ತಾ, ಅದನ್ನ ಓದಿದವರು ಅದನ್ನ ಕೇಳಿಸ್ಕೊಂಡವರು ಶಿವ ಹಂಗೆ ಮನಿಕೊಂಡ್ಬಿಟ್ಟಿದ್ರು. ಅಯ್ಯಯ್ಯೋ ಸಾರ್ ನನಗೂ ಒಂದೇ ಒಂದು ಔಟ್ಲೈನ್ ಇದ್ರೆ ಹೇಳಿ ಸರ್, ಪ್ಲೀಸ್ ಸರ್. ರವಿಚಂದ್ರನ್ ಬೇಕಂತೆ ಸರ್. ಸೆಲೆಕ್ಟ್ ಆದ್ರೆ ಇಬ್ರಿಗೂ 50-50 ಸರ್, ಹಂಚ್ಕೊಳ್ಳೋಣ ಸರ್, ಪ್ಲೀಸ್ ಸರ್. ಹಾಗಾದ್ರೆ ಕೇಳು, ಸೀನ್ಗಳನ್ನ ನೀನು ಬರ್ಕೋ, ಶಾರ್ಟ್ ಬೈ ಶಾರ್ಟ್ ನಾನು ಹೇಳ್ತಾ ಹೋಗ್ತೀನಿ. ಬೆಟರ್. ನೀವು ಮೊದ್ಲು ಜೈಲಲ್ನ ಹಾಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ಕೇಳಿ. ಯಾಕೆಂದ್ರೆ ಇವ್ರದ್ದು ಕರುಣಾನಿಧಿ ಶಾಟ್. ನನ್ನ ಮಗನೇ, ನನ್ನ ಟೆಕ್ನಿಕ್ ನಲ್ಲಿ ಕತೆ ಹೇಳಕ್ಕೆ ಇವತ್ತು ಇಡೀ ಚಿತ್ರರಂಗದಲ್ಲೇ ಯಾರು ಇಲ್ಲ ಗೊತ್ತಾ? ಉದಯ್ ಶಂಕರ್ ಅವರು ತೀರ್ಕೊಂಡ್ಮೇಲೆ ನಾನೇ ಅಲ್ವೇನೋ ಆ ಜಾಗಕ್ಕೆ. ಏನ್ ತುಂಬ್ಕಾತಾರಪ್ಪ ಜನ ನನ್ನ ಹತ್ರ. ಶಿವ ಕಾನಿಷ್ಕ ಹೋಟ್ಲು ಬಾಗ್ಲಲ್ಲಿ ಇಯ್ಯು ಕಾಯ್ತಾ ಇರ್ತಾರಪ್ಪ ನನಗೋಸ್ಕರ. ನನ್ನ ಟೆಕ್ನಿಕ್ ಸ್ಪೆಷಲ್ ಟೆಕ್ನಿಕ್. ಅಂದ್ರೆ ಕತೆ ಹೇಳೋದೇ ಒಂದು ಸ್ಪೆಷಲ್ ಟೆಕ್ನಿಕ್ ಅಂತೀರಾ? ಎಂತ ಟೆಕ್ನಿಕ್ ಅಂತೀರಾ? ಕತೆ ಹೇಳವಾಗ್ಲೇನೆ ಅದನ್ನ ಕೇಳಿದ ನಿರ್ಮಾಪಕ ಅರ್ಧ ಬೋಳಿಸ್ಕೊಂಡ್ಬಿಡ್ಬೇಕು. ಕಾನಿಷ್ಕ ಹೋಟ್ಲು, ಅಶೋಕ ಹೋಟ್ಲು ಬಿಲ್ ಕೊಡದ್ರಲ್ಲೇ ಅವನ 4 ಎಕರೆ ಜಮೀನು ಶಿವಾಯಣ್ಣಮಾಗಿದೆ. ಆಮೇಲೆ ಕತೆ ರೆಡಿ ಆದ್ಮೇಲೆ ನಟ ನಟಿಯರ ಆಯ್ಕೆ ಅಡ್ವಾನ್ಸ್ ಇನ್ನೊಂದು 4 ಎಕರೆ. ಆಮೇಲೆ ಫಿನಿಶ್ ಆಗೋದ್ರೊಳಗೆ ಅವನೇ ಆ ಡಬ್ಬ ಹೊತ್ಕೊಂಡು ಗಾಂಧಿನಗರ 6ನೇ ಕ್ಲಾಸಲ್ಲಿ ಕಿತ್ಲೆ ಹಣ್ಣು, ಸೌತೆಕಾಯಿ, ಕಡಲೆಕಾಯಿ, ಬೇಯಿಸಿದ ಕಡಲೆಕಾಯಿ ಅಂತ ಮಾರ್ಕೊಂಡಂಗೆ ನಮ್ ಡಬ್ಬ ತಗೊಳ್ರಪ್ಪು ಅಂತ ಓಡಾಡ್ತಿರ್ಬೇಕು. ಏನಪ್ಪ ಇದು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತೆಗೆದ ಸಿನಿಮಾ ಬೇಯಿಸಿದ ಕಡ್ಲೆಕಾಯಿ ತರ ಆಗೋಯ್ತಾ? ನಾನಿದ್ದೀನಿ ಅಂತ ಇನ್ನು ಆ ಲೆವೆಲ್ಗಾರು ಇದೆ. ನಾನೇನಾರು ತೀರ್ಕೊಂಬಿಟ್ರೆ ಅದಕ್ಕಿಂತ ಕಡಿ ಆಗ್ಬಿಡುತ್ತೆ. ಅಂದ್ರೆ ಅಲ್ಲಪ್ಪ, ಇವು ನಮ್ ಸಿನಿಮಾ ನಾನ್ ಬರೋದ್ ಕತೆ ಎಷ್ಟು ವಾರ ನಡೆದಿದೆ ಗೊತ್ತಾ? ಎಷ್ಟು ವಾರ ನಡೆದಿಯಪ್ಪ? 4 ವಾರ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ. ಅಷ್ಟೇನಾ? ಅದಿರ್ಲಿ. ಮತ್ತೆ ಈಗ ನಿನಗಾಗಿ ನಾನು ಒಂದು ಸ್ಪೆಷಲ್ ಲವ್ ಸಬ್ಜೆಕ್ಟ್ ಹೇಳ್ತೀನಿ. ನಾಚಿಕೆ ಪಡೆದೆ ಕೇಳು. ಏಕ್ದಮ್ ಒಂದು ಮನೆ ತೋರಿಸ್ತೀನಿ, ಅದನ್ನ ಕಟ್ ಮಾಡ್ತೀನಿ. ಅಲ್ಲಿಂದ ಒಂದು ಪ್ರೈವೇಟ್ ಪಾರ್ಕಿಗೆ ಹೋಗ್ತೀನಿ, ಅಲ್ಲಿ ಅದನ್ನ ಕಟ್ ಮಾಡ್ತೀನಿ. ಕಟ್ ಮಾಡಿದ್ದೆ ತಡ ಹಲಸೂರು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಕಟ್ ಮಾಡ್ತೀನಿ. ಕಟ್ ಮಾಡಿ ಎಲ್ಲಿಗೆ ಹೋಗ್ತೀನಿ? ಬೀಚ್ಗೆ ಏಕ್ದಮ್ ಹೋಗ್ತೀನಿ. ಅಲ್ಲಿಂದ ಸ್ಟ್ರೈಟ್ ವಿಧಾನಸೌಧ ಮುಂದೆ ಅಂಬೇಡ್ಕರ್ ಹತ್ರ ಬಂದು ನಿಂತ್ಕತೀನಿ. ಅವ್ರ ಶಿಲೆನ ಕಟ್ ಮಾಡ್ತೀನಿ. ನೆಕ್ಸ್ಟ್ ಜೈಲ್ಗೆ ಹೋಗ್ತೀಯ? ನನ್ನ ಮಗನೇ, ಶಿಲೆನ ಕಟ್ ಮಾಡಿದ್ರೆ ಜೈಲ್ಗೆ ಹೋಗ್ತಾರೆ. ಶಿಲೆ ಹತ್ರ ನಿಂತ್ಕೊಂಡು ಕೆಳಗಡೆ ಆ ಸೀನು ಅಂಬೇಡ್ಕರ್ ಮುಖದ್ದು, ಅವ್ರ ಬುಕ್ಕು, ಅವ್ರ ಕೈಯಿಂದ ಎಲ್ಲ ಶಾಟ್ ತೆಗೆದ್ಬಿಟ್ಟು, ಅಪ್ಪ ಕಥಾಶ್ರೀ, ಕಟಿಂಗ್ ನ ಕಟ್ ಮಾಡಿ ಸಾಕು, ಕತೆ ಹೇಳು. ನಿನಕ್ಕ ಇದೇ ಇವತ್ತು ಕತೆ ಹೇಳೋ ಮೆಥಡ್. ಬೇಕುಪಾ, ಡಿಸ್ಟರ್ಬ್ ಮಾಡದೆ ಮುಂದಿನ ಕಥೆ ಕೇಳೋ. ಈಗಲೇ ಕಥೆ ಶುರುವಾಗೋದು. ಓಹಾ, ಅಂದ್ರೆ ಇಲ್ಲಿವರೆಗೂ ಏನು ಬರೀ ಟ್ರೈಲರ್ ಬಿಟ್ಟ? ಅಯ್ಯಯ್ಯೋ ಸಾರ್, ನಿಮ್ಮ ಹತ್ರ ಯಾವ್ದೋ ಒಂದು ಸರ್ಕಿದೆ ಸರ್, ಹೇಳಿ ಸರ್, ಮುಂದಕ್ಕೆ ಹೇಳಿ ಸರ್. ಆಮೇಲೆ ಹೀರೋ ಹೀರೋಯಿನ್ ವಿಧಾನಸೌಧದ ಮುಂದೆ ಡಿಸ್ಟೆನ್ಸ್ ಅಲ್ಲಿ ಲಾಂಗ್ ಶಾಟ್ ನಲ್ಲಿ, ಅಂದ್ರೆ ವಿಧಾನಸೌಧದ ಮುಂದೆ ಹೀರೋ, ಕಬ್ಬನ್ ಪಾರ್ಕ್ ಅಲ್ಲಿ ಹೀರೋಯಿನ್ ನಿಂತ್ಕೊಂಡಿರ್ತಾರೆ. ಒಂದೇ ಒಂದು ಲಾಂಗ್ ಶಾಟ್ ಅಲ್ಲಿ ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ. ಇಬ್ರಲ್ಲೂ ಮೌನ. ಅದ್ ಹೇಗಪ್ಪ? ಒಬ್ರನ್ನೊಬ್ರು ದೂರದಿಂದ ನೋಡಿದ ಮೇಲೆ ಸುಮ್ಗೆ ಮೌನವಾಗಿ ಹಾಕಿರ್ತಾರೆ. ಅಯ್ಯೋ 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 ಅಯ್ಯೋ, ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಇವಾಗ ವಿಧಾನಸೌಧದ ಮುಂದೆ ಈ ನೆಹರು, ಅಂಬೇಡ್ಕರ್ ಇಬ್ರು ಏನೆಲ್ಲ ವಿಧಾನಸೌಧದಲ್ಲಿ ನಡೀತಾ ಇದ್ರು, ಸುಮ್ಮನೆ ಮೌನವಾಗಿಲ್ವೇನ್ರಿ? ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ನೀವ್ ಹೇಳಿ ಸರ್ ಮುಂದಕ್ಕೆ. ಆಮೇಲೆ ಇಬ್ರು ಅಂದ್ರೆ ಲವರ್ಸು, ಹೀರೋ ಹೀರೋಯಿನ್ ಅನ್ನ ತುಟಿ ಕಚ್ಚಿ ಕರ್ದ, ಕಟ್. ಹುಡುಗಿನೂ ನಾಲ್ಗೆ ಸವರಿಸ್ಕೊಂಡ್ಲು, ಕಟ್. ನೆಕ್ಸ್ಟ್ ಪಾರ್ಕ್, ಕಟ್. ಸಾಂಗ್ ಸ್ಟಾರ್ಟ್, ಕಟ್. ಡ್ಯಾನ್ಸ್,
ಕಟ್ ಫೈಟ್ ಕಟ್ ಕೋರ್ಟ್ ಕಟ್ ಕಟ್ ಟು ಕಟ್ ಕಟ್ ಟು ಕಟ್ ಕಟ್ ಕಟ್. ಅಷ್ಟೇ, ಥಿಯೇಟರ್ನಿಂದ ಡಬ್ಬ ಕಟ್, ನಿರ್ಮಾಪಕನ ಸಾಲ ಕಟ್, ಸತ್ಯ ನೋಡು ಕರೆಂಟ್ ಔಟ್ ಕಟ್. ನೀ ಕತೆ ಹೇಳ್ಬೇಡ, ಈಗ ಹೋಗಿದ್ದು ಕರೆಂಟ್ ಅಲ್ಲ, ಕ್ವಾಲಿಟಿ ಇಲ್ಲದ ಬಲ್ಬು. ಹೌದು, ನಮ್ ಹೋಟೆಲ್ ಓನರು ಹೇಳ್ತಾನೆ ಇರ್ತಾನೆ, ಅವನ್ ಮನೇಲಿರೋ ಬಲ್ಬ್ ನ ಟಚ್ ಮಾಡಿದ್ರೆ ಸಾಕಂತೆ ಎಲ್ಲಾ ಸಿಂಗಲ್ ರೂಮ್ಗಳಲ್ಲೂ ಕರೆಂಟ್ ಔಟ್ ಆಗ್ಬಿಡುತ್ತಂತೆ. ಹೌದು, ಈ ಹೆಣ್ಣು ಯಾಗೋ ಬಹಳ ಸಿನ್ಸಿಯರ್. ಓನರ್ ಗೊತ್ತಾಗ್ತಿಲ್ಲ ಅವಳು ಮಾಡ್ತಿರೋ ಸೀಕ್ರೆಟ್ ಕೆಲಸ. ಬೇಕಪ್ಪ, ನಿನಗೆ ಯಾಕೋ ಗೊತ್ತಾಯ್ತು ಈ ವಿಷಯ ಎಲ್ಲ? ಬಂದಾಗ್ಲಲ್ಲ ಹೇಳ್ತಾ ಇರ್ತಾಳಪ್ಪ, ನಿಮ್ಮ ಅಂಗಡಿ ಓನರ್ಗೆ ವಿಚಾರ ಹೇಳ್ಬೇಡಿ ಅಂತ. ಏನು ಅದು ಅಂತ ಘನಂದಾರಿ ವಿಚಾರ? ಓನರ್ ಇಲ್ದೇ ಇದ್ದಾಗ ನೀನು ಹೋಗಿ ಬಲ್ಬ್ ಹಾಕಿ ತೆಗೆದು ಅರೆ ಎಲ್ರಿ ನಿಮ್ಮಪ್ಪ? ಔಟ್. ಬೈ ದ ಬೈ, ಬೀಡ ಹೇಗಿದೆ ಮಿಸ್ ಜೂಲಿ? ಹೇಳಿದ್ರೆ ಬೆಡ್ರೂಮ್ ಸೀನು ನೆನಪು ಹೋಗ್ಬಿಡುತ್ತೆ. ಬರ್ತೀನಿ. ಹುಷಾರು, ಹೋಟೆಲ್ಗೆ ನಮ್ಮಪ್ಪ ಬಂದ್ರೆ ಸೇರಿಸ್ಬೇಡಿ. ಸೇರ್ಸಿದ್ರೆ ನಿಮ್ ಲವ್ ಸ್ಟೋರಿ ಕೆಡಸ ಬಿಡ್ತಾರ ಆಮೇಲೆ. ಶ್ಯೂರ್. ಅರೆ ಇವನ ಅಪರೂಪಕ್ಕೆ ವರ್ಷಕ್ಕೊಂದ್ಸಾರಿ ರೇಷನ್ ಶಾಪಿಗೆ ಬರೋ ಪಾಮ್ ಆಯಿಲ್ ಪ್ಯಾಕೆಟ್ ನಂಗೆ ಬರ್ತಾ ಇದ್ದಾನಲ್ಲಪ್ಪ ಈ ದಳ್ಳಾಳಿ ಪಾಪಣ್ಣ. ಏನಲೇ ಡಿಪಿ ಐಟಮ್ ಲೂಸ ಸೀಲ್ಡ? ನಮ್ ಏಕೆ ಸುಬ್ಬಯ್ಯನವ್ರಂಗೆ ಹೀಗೆ ಮಾಡಬೇಡ, ಸ್ವಲ್ಪ ನಿಧಾನವಾಗಿ ನಮ್ ಟಿವಿ ನರಸಿಂಹರಾವ್ರ ಹಾಗೆ ನ್ಯೂಸ್ ಕೇಳು. ಬೇಕುಪ್ಪ, ಅವ್ರಿಗೆ ಡಿಸಿಷನ್ ತಗೊಳಕ್ಕೆ 6 ತಿಂಗಳು ಬೇಕು. ಇಲ್ಲ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ಇಷ್ಟು ಗಬ್ಬೆದ್ದೋಗ್ತಿತ್ತೆ. ಡಿಪಿ ಅದಕ್ಕೆ ಮರ್ಯಾದೆ ಇರೋ ಸಂಸಾರಸ್ತ್ರಾದ ನಾವಾದ್ರೂ ಬೇಗ ಡಿಸಿಷನ್ ತಗೋಬೇಕು. ಸರಿ, ಬಂದ್ ವಿಷಯ ಏನ್ ಹೇಳೋ? ಏನಿಲ್ಲ, ನಿನ್ ಮಗನಿಗೆ ಒಂದ್ ಹೈ ಕ್ಲಾಸ್ ಹುಡುಗಿ ಹುಡುಕಿದ್ದೀನಪ್ಪ. ಹುಡುಗಿನ? ಹುಡುಗಿ ನೋಡು ಅಂತ ಹೇಳಿದ್ದು ನನ್ನ ಮಗನಿಗಲ್ಲಯ್ಯ, ನನಗೆ. ಏನು ನಿನಗ? ಅಲ್ಲಪ್ಪ, ನಿನ್ ಏನ್ ಏಜು ಅಂತ ಐಡಿಯಾ ಇದೆಯಾ? ಈಗ ನೀನ್ 78 ಆಗಿಲ್ವೇನೆಯ? ಈ 78 ಬಾರಿ ದೊಡ್ಡ ವಯಸ್ಸೇನು? ಚೀನಾ ದೇಶದಲ್ಲಿ ನೋಡು, 110 ವರ್ಷದವನೊಬ್ಬ 80ನೇ ಮದುವೆ ಆಗಿ 366 ಮೊಮ್ಮಕ್ಕಳಿದೆಯಂತೆ ಅವನಿಗೆ. ನನ್ನ ಯೋಗ್ಯತೆಗೆ ಕರ್ನಾಟಕದಲ್ಲಿ 78 ವರ್ಷಕ್ಕೆ ಒಂದು 6ನೇ ಮದುವೆಯಾಗಿ ಒಂದು 38 ಮಕ್ಕಳು ಬೇಡವೇನೋ? ಹಾಗಂತ ವಯಸ್ಸಿಗೆ ಬಂದ್ ಮಗನ್ ಮನೇಲಿ ಇಟ್ಕೊಂಡು ಹೊರಗಿನ ಹೆಣ್ಣನ್ನ ನೀನ್ ಮದುವೆ ಆದ್ರೆ ಅವಳು ನಿನಗಾಗಿ ಮನೇಲಿ ಇರ್ತಾಳೆ ಅಂತ ಗ್ಯಾರಂಟಿ ಏನು? ಬಡ್ಡಿ ಮಗಂದು ಸರ್ಕಾರವೇ ಸರಿಯಾಗಿಲ್ಲ ಅಂತದ್ರಲ್ಲಿ ಬಂದವಳು ಸರಿಯಾಗಿರ್ತಾಳೆ ಅಂತ ಏನ್ ಗ್ಯಾರಂಟಿ? ನಂಬಿಕೆ ಮುಖ್ಯ. ಆದ್ರೂನು ಮಗ ಅನ್ನಿಸ್ಕೊಂಡವನ್ನ ಒಂದ್ ಮಾತು ಕೇಳ್ಬೇಡ್ವೇನಯ್ಯ? ನನ್ನ ಮಗನ್ ಏನೋ ಕೇಳೋದು? ತಾಳಿ ನಂದು, ಕಟ್ಟೋ ನಾನು, ಕಟ್ಟಿಸ್ಕೊಳ್ಳೋಳು ಅವಳು ಅಲ್ವಾ? ಮುಖ್ಯಮಂತ್ರಿ ಆದ್ಮೇಲೆ ಪಬ್ಲಿಕ್ ಕೇಳಿ ಆ ಟ್ಯಾಕ್ಸ್ ಹಾಕ್ತಾರೆ. ಮನೆ ಟ್ಯಾಕ್ಸ್ ಹಾಕಿದ್ರು, ಯಾವ್ದು? ಕರೆಂಟ್ ಬಿಲ್ ಇದ್ದಕ್ಕಿದ್ದಾಗೆ ಏರಿಸಿದ್ರು. ಯಾವ ಪಬ್ಲಿಕ್ ನವ್ರಿಗೆ ಕೇಳಿದ್ರು, ಯಾವ ವಿರೋಧ ಪಕ್ಷದವ್ರನ್ನ ಕೇಳಿ ಏರಿಸಿದ್ರು. ಇದೊಂದು ಪ್ರಜಾಪ್ರಭುತ್ವನೇನು? ಜನರನ್ನು ಕೇಳದೆ, ವಿರೋಧ ಪಕ್ಷದವ್ರನ್ನು ಕೇಳದೆ ಏಕ್ದಮ್ ಏರಿಸಿದ್ರು. ಮಹಾಜನಗಳು ಡಿಮ್ಯಾಂಡ್ ಮಾಡಿದ್ರೆ ಪರಿಶೀಲಿಸಲು ಸಿದ್ಧ, ಏರಿದ್ದನ್ನು ಇಳಿಸಲು ಸಿದ್ಧ ಅಂತ ಕೃಷ್ಣ ಹೇಳಿದ್ರು. ಇವರಿಬ್ರು ಬೇಗ ಅದನ್ನ ತಗೊಳ್ಳದೆ 1 ತಿಂಗಳ ತಡ ಮಾಡಿ ಏಕದಮ್ ಇಳಿಸಬೇಕಾಯ್ತು. ಯಾಕೆ? ಜನ ಕೆರ ತಗೊಂಡು ಹೊಡಿತಾರೆ, ಎಲೆಕ್ಷನ್ ಹತ್ರ ಬಂತು ಅಂತ ಇಳಿಸಿ ಸುಮ್ನಾದ್ರು. ಹಾಗೆ ನಾನು ತಾಳಿ ಕಟ್ಟಿ ಮದುವೆ ಆಗೋದಕ್ಕೆ ಯಾರನ್ನೇನ್ ಕೇಳಬೇಕು ಅಂತ ತಕರಾರು ಬಂದ್ರು ಮುಂದೆ ನೋಡವೆ. ಅದು ಸರಿ, ಆದ್ರೆ ನಿನ್ ಮಗ ಒಂದವಳನ್ನು ಕೆಣಕೋಲ್ಲ ಅಂತ ಗ್ಯಾರಂಟಿ ಏನು? ಅದಕ್ಕೊಂದು ದೊಡ್ಡ ಹೈ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಇದೆ, ಹೇಳ್ತೀನಿ ಕೇಳು. ಅದು ರೀಲಾ ಇಲ್ಲ ರಿಯಲ್? ಒರ್ಜಿನಲ್. ನೋಡು, ಆ ಮೂಲೆಯಲ್ಲಿ ಕಾಣ್ತಾ ಇದೆಯಲ್ಲೋ ಗುಡ್ಡೆ ಹಾಕಿರೋ ಬಲ್ಬುಗಳು. ಅರೆ ಏನಪ್ಪ ಇದು? ಎಲ್ರು ಅಕ್ಕಿ ರಾಗಿ ತರಕಾರಿ ಅಂತ ಕೊಂಡ್ಕೊಂಡ್ ಗುಡ್ಡೆ ಹಾಕೊಂಡ್ರೆ ನೀನು ಬಲ್ಬ್ಗಳನ್ನೇ ಗುಡ್ಡೆ ಹಾಕಿಟ್ಟಿದ್ಯಾ? ಏನೋ ಯಾವ್ದಾದ್ರೂ ಸಾಧನೆ ಸಮಾರಂಭಕ್ಕೋ ಸಮಾವೇಶಕ್ಕೋ ದೀಪಾಲಂಕಾರದ ಕಾಂಟ್ರಾಕ್ಟ್ ತಗೊಂಡಿದ್ಯಾ ಹೇಗೆ? ನಿನ್ನ ಮಗ ಇದಷ್ಟು ಬರ್ನಾದ ಬಲ್ಬ್ಗಳು ಕಣಲೇ ಡಿಪಿ. ಓಹೋ, ಖಾಲಿ ಬಾಟ್ಲುಗಳನ್ನೆಲ್ಲ ಕ್ವಾರ್ಟರ್ ಮಾಡೋರು ಕೊಂಡ್ಕೊಂಡು ಹಾಗೆ ಈ ಬಲ್ಬ್ ಮಾಡೋರು ಕೊಂಡ್ಕೋತಾರ ಈ ಹಳೆ ಬಲ್ಬ್ನೆಲ್ಲ? ಇವನ ರೀ,
ಇದು ಎದುರು ಹೋಟ್ಲಲ್ಲಿ ಬಂದು ಸೇರ್ಕೊಂಡಿದ್ದಾಳಲ್ಲ ಅವಳು, ಕಥೆ ಬರೆಯೋಳು, ಮರೋ ಚರಿತ್ರ ಸ್ಟೈಲ್ ನಲ್ಲಿ ನನ್ನ ಮಗನಿಗೆ ಕಲಿಸ್ತಿರೋ ಪ್ರೇಮ ಪಾಠದ ಪರಿಣಾಮ ಕಣಯ್ಯ. ಅಂದ್ರೆ ಅಲ್ಲಿ ಕತ್ತಲಾದ ಕೂಡ್ಲೆ ಅವಳು ಸರಿತಾಳ್ತಾರ ಸುಚ್ಚಿನ ಆಫು ಆನು ಮಾಡ್ತಾ ಇರ್ತಾಳೆ. ಇಲ್ಲಿ ಈ ನನ್ನ ಮಗ ತಾನು ದೊಡ್ಡ ಕಮಲಾಸನ್ ನಟ ಅಂತ ತಿಳ್ಕೊಂಡು ಸ್ವಿಚ್ನ ಅದಿಮಿ ಅದಿಮಿ ಆರಿಸ್ತಾನೆ. ನನ್ನ ಮಗಂದು ಈ ಕಚಡ ಕಂಪನಿ ಬಲ್ಪ್ಗಳು ಹೋಗ್ತಾನೇ ಇದೆ. ಬಂದ ನೋಡು, ಅವನ್ನೇ ಕೇಳಪ್ಪ. ಏನ್ ಪುಟ್ಟಯ್ಯ, ಏನೋ ಹೇಳ್ತಾ ಇದ್ದಾನೆ ನಮ್ಮ ವೈರಿ. ಅದೇ ಬಲ್ಬ್ಗಳ ವಿಚಾರ. ನೀ ಏನೋ ಕಣ್ಣು ಹೊಡಿಯೋ ಬದಲು ಬಲ್ಬ್ ಹೊಡಿತೀಯಂತೆ. ಹಾಗಂತ ಈ ಪಿಸುನಾರಿ ಜುಗ್ಗ ಹೇಳದ್ನ ಏನ್ ಬೇರೆ, ಅದು ಫ್ಯೂಸ್ ಸರಿ ಇಲ್ದೆ ಸ್ವಿಚ್ ಹಾಕ್ತೀನ, ಬಲ್ಬ್ ಹೋಗುತ್ತಾ, ಮತ್ತೆ ಹಾಕ್ತೀನ, ಹೊಸ ಬಲ್ಬ್ ಹೋಗುತ್ತಾ. ಏನಯ್ಯ ಬೆಳೆದಿದ್ಯಾ, ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಅಯ್ಯೋ, ಈಗ ನಮ್ಮ ಸ್ವತಂತ್ರ ಭಾರತನೂ ಬೆಳೆದಿದೆ. ಅದರಲ್ಲಿ 47 ವರ್ಷದಿಂದ ಸ್ವತಂತ್ರ ಅನುಭವಿಸ್ತಾ ಇರೋ ನಮ್ಮ ಭಾರತೀಯರಿಗೆ ಇನ್ನೂ ಜವಾಬ್ದಾರಿ ಬಂದಿಲ್ಲ. ಅಂಥದ್ರಲ್ಲಿ ನನಗಿನ್ನು ಈಗ ಆಫ್ಟರ್ ಆಲ್ 27 ವರ್ಷ, ದಟ್ಸ್ ಆಲ್. ಇನ್ನು 3 ವರ್ಷ ಆದ್ರೆ ಸಿಕ್ಕ ಕೆಲ್ಸನ ಸಿಕ್ಕಲ್ಲ ಮಗನೇ ನಿನ್ಗೆ. ಬಾಯಿ ಮುತ್ತೀಯ? ಅಪ್ಪನ್ ಹಾಗೆಲ್ಲ ಬೈಬಾರ್ದಯ್ಯ ಅಲ್ಲಿ ಕೃಷಿ. ಸರಿ, ರಾಜ್ಯ ಆಳೋ ಮುಖ್ಯಮಂತ್ರಿನೇ ತನ್ನ ಪಾರ್ಟಿ ಜನಗಳಿಂದಲೇ ಕ್ಯಾಕರ್ಸಿ ಮಕ್ಕು ಉಗಿಸ್ಕೋತಾ ಇರುವಾಗ ನಮ್ಮ ಅಪ್ಪ ಯಾವ ಲೆಕ್ಕ ಬಿಡಪ್ಪ. ಅಲ್ಲ, ಕೆಲ್ಸ ಅಂತ ಎಲ್ಲ ಅಪ್ಪಂದ್ರು ಬಡ್ಕೋತಾರಲ್ಲ, ನೀನೇ ಹೇಳು, ಕೆಲ್ಸ ಅಂದ್ರೆ ಗಲ್ಲಿಲೂ ಸಿಕ್ಕೋ ಕ್ವಾರ್ಟರ್ ಬಾಟ್ಲ? ಕಥೆ ಜಾಸ್ತಿ ಹೊಡಿಬೇಡ. ಮಾಜಿ ಮಂತ್ರಿ ಹತ್ರ ಕರ್ಕೊಂಡು ಹೋಗ್ತೀನಿ, ಕಾಲ್ ಕಟ್ಟಿ ಕೇಳೋ ಅನ್ನೋ ಡಿಪಿ. ಪುಣ್ಯಾತ್ಮ ಏನಾರು ಮಾಡ್ತಾನ ಅವನು. ಅಂದ್ರೆ ನೀನು ಮಾಜಿ ಮುಖ್ಯಮಂತ್ರಿಗೆ ನನ್ನಂತ ಗಿರಾಕಿ ಒದಗಿಸೋ ಬ್ರೋಕರ್? ನಮ್ಮ ಅಪ್ಪನ್ಗೆ ಹೇಳು ಪುಟ್ಟಯ್ಯ, ಅವರು ಮೊದಲೇ ಮಾಜಿ, ಅವ್ರ ಮಾತು ಮಾಜಿ ಅಂತ. ಅದು ನಿಜ. ಹೌದು, ನಿನಗೆ ಮಾಜಿ ಮಂತ್ರಿ ಹೇಗ್ ಪರಿಚಯ? ನಾನು ಅವರು ಇಬ್ರು ಒಂದೇ ಕಡೆ ಫಸ್ಟ್ ಸೇರಿದ್ದು. ಇಲ್ಲಿ ಸೆಂಟ್ರಲ್ ಜೈಲ್ನಲ್ಲ? ಅಲ್ಲ, ಆದ್ರೆ ಎದುರುಗಡೆ ಮರದ ಕೆಳಗೆ. ಓ, ಹಾಗಾದ್ರೆ ಅವ್ರಿಗೂ ಮಹಾರಾಣಿ ಕಾಲೇಜ್ ಹುಡುಗಿರ್ನ ಚುಡಾಯಿಸೋ ಹುಚ್ಚಿತ್ತು ಅಂತೆ. ಕೋಲಿ, ಹಾಗೆಲ್ಲ ಮಿನಿಸ್ಟರ್ಗಳನ್ನ ಆಡ್ಕೋಬಾರ್ದಪ್ಪ. ನೀ ಹೇಳು. ಅವತ್ತು ಭಾರಿ ಮಳೆ, ಮರದ ಕೆಳಗೆ ನಿಂತು ಕಣ್ಣು ಹೊಡಿಯಕ್ಕೂ ಒಂದು ನೆಪ. ಅದು ಅಲ್ಲ, ಅವರಲ್ಲಿದ್ದ ಒಂದು ಕೆಟ್ಟ ಅಭ್ಯಾಸ ಅಂದ್ರೆ ಹೆಣ್ಣು ಹುಡುಗಿರನ್ನ ಕಂಡು ಕೂಡ್ಲೆ ಒಂದು ಶಿಪ್ಪನ್ನು ಎತ್ತಿ ಕೊಟ್ಟು ಬಿಡೋರು. ಚೋಡು, ಶಿಪ್ಪು ಏಕದಮ್ ಮರದ ಕೆಳಗೆ ಹೇಗ್ ಬಂತು? ಬೇಕು ನನ್ನ ಮಗನೇ, ಶಿಪ್ ಅಂದ್ರೇನು? ಹಡಗಲ್ವೇನೋ? ಹೌದು. 100 ರೂಪಾಯಿ ನೋಟಿನ ಮೇಲೆ ಏನಿರುತ್ತೆ? ಹಡಗು. ಹಡಗು ತಾನೆ. ಹೌದು. ಅದಕ್ಕೆ ನಾವು ಶಿಪ್ಪು ಅನ್ನೋದು. ಅಯ್ಯೋ ಇವನ, ಶಿಪ್ಪು ಅಂದ್ರೆ 100 ರೂಪಾಯಿ ಅಂತ ಅರ್ಥ. ಅವ್ರ ಹಂಗ ಹಾಕಿದ್ರೆ ನಾನ್ ಹಂಗೆ ಎತ್ತಿ ಜೇವನ ಮಡ್ಸಿಟ್ಕೋತಾ ಇದ್ನ. ಆಗ ಪರಿಚಯ ಆಯ್ತು ನೋಡು ನಮ್ಮ ಫ್ರೆಂಡ್ ಶಿಪ್. ಶಿಪ್ ನಿಂದ ಫ್ರೆಂಡ್ಶಿಪ್. ಆ ಶಿಪ್ ನಲ್ಲಿ ಶುರು ಹಚ್ಕೊಂಡಿದ್ದು ಗಾಸಿಪ್ ನಲ್ಲಿ ಸೇರಿಸಿ, ವಿಸ್ಕಿ ಗ್ಲಾಸ್ ಶಿಪ್ ನಲ್ಲಿ ಬೆರೆಸಿ, ಅರೆ ಇಸ್ಕಿ ಅರೆ ಉಸ್ಕಿ ಅನ್ನೋ ಮಾತಿನ ಶಿಪ್ನವರೆಗೂ ಕರ್ಕೊಂಡು ಹೋಗಿಬಿಡ್ತು ನೋಡು. ಈಗ ಅವನ್ನೇ ನಾನು ನೀ ನಜ್ಜಿ ಅಂತೀನಪ್ಪ. ಈ ಯೋಗ್ಯತೆ ಇರೋ ಹೊತ್ತಿಗೆ ಇವತ್ತಿನ ಮಂತ್ರಿಮಂಡಲ ವೀರಪ್ಪನ್ಗಿಂತ ಕೆಟ್ಟ ಹೆಸರು ತಗೊಂಡು ಉಗಿಸ್ಕೊತಾ ಇರೋದು. ಬೇಕು ಬಾ, ಇವತ್ತು ನಾನು ಅವ್ರ ಹತ್ರ ಹಣ ಬೇಕು ಅಂದ್ರೆ ನಮ್ಮ ತಾಯಣೆ ಕೇಳಕ್ ಹೋಗಲ್ಲ, ಇಂಡೈರೆಕ್ಟ್ ಆಗಿ ಒಂದ್ ಕೆಲಸ ಮಾಡ್ಬಿಡ್ತೀನಿ. ಏನು? ಸುಮ್ನೆ ದಾರಿಯಲ್ಲಿ ಹೋಗ್ತಿರೋದು ಸ್ತ್ರೀಲಿಂಗ ತೋರಿಸಿಬಿಟ್ರೆ ಸಾಕು. ಅವ್ರ ಶಿಪ್ ನ ಹೊಡಿತಾನೆ ಇರ್ತಾರೆ, ನಾನು ಆರಿಸ್ಕೊಂತಾನೆ ಇರ್ತೀನಿ. ಅವ್ರು ಹೊಡಿತಾನೆ ಇರ್ತಾರೆ, ನಾನು ಆರಿಸ್ಕೊಂತಾನೆ ಇರ್ತೀನಿ. ಇಂಥ ಒಬ್ಬ ಫ್ರೆಂಡು ಈ ತೋಲಾಂಡಿ ನನ್ನ ಮಗನಿಗೆ ಇದೆಯಾ ಅಂತ ಕೇಳಾಟಿಬಿ. ಇವನ್ ತಾತಂತ ಫ್ರೆಂಡು ಇದೇ ಊರ್ನಲ್ಲಿ ನನಗೂ ಇದಾನೆ ಅಂತ ಹೇಳಾಟಿಪಿ. ಸುಮ್ನೆ ಚೋಟ್ ಬಿಡ್ಬೇಡ ನನ್ನ ಮಗನೇ, ಹೆಸರು ಅಡ್ರೆಸ್ ಹೇಳ. ಯಾರ್ಯಾರು? ಯಾಕೆ ಈ ಫ್ಯಾನ್ಸಿ ಡ್ರೆಸ್ ಎಲ್ಲ ನನ್ನ ಮುಂದೆ ರಾಜಿ ಹಾಕಿ ಅಡ್ರೆಸ್ ಹೇಳದ್ ಕೂಡ್ಲೆ ಅವನ ಮನೆಯಲ್ಲಿ ಬಾಣ್ಲಿ ಇಟ್ಟು ಜಾಲರ ಹೊಡಿಯಕ ಅಂತ ಕೇಳ ಪುಟಯ್ಯ. ಅಪ್ಪ ಕೇಳ್ದಾಗ ಮಗನಾದವನು ಹೇಳಿ ಮೀಸೆ ತಿರುಗ್ಬೇಕು ಮರಿ. ಈಗ ಅವನು ಮಾಜಿಗೆ ಮುಂಚಿನ ಮಾಜಿ ಮಿನಿಸ್ಟರ್ ಅಳಿಯ. ಇವತ್ತು ಸೂಟ್ಗೆ ಸಮೇತ ಹೆಂಡತಿನೂ ಕರ್ಕೊಂಡು ಬಂದ. ಆದ್ರೆ ಇವತ್ತು 6 ಮಾರುತಿ 1000, 3 ಬಂಗ್ಲೆ, 4 ಬಾರ್ ಇಟ್ಟಿದ್ದಾನೆ. ಬಾಲ್ನ ನಮ್ಮ ಅಪ್ಪನ್ನ ಬೇಕಾದ್ರೆ ಅವನ ಬಂಗ್ಲೆ ಮುಂದೆ ನಿಲ್ಲಿಸ್ತೀನಿ. ಇವನ ಮಾತು ಕೇಳ್ಕೊಂಡ್ ಅಲ್ಲಿ ಹೋದ್ರೆ ಹೊರಗಿರೋ ಗೂರ್ಕ ಮೊದಲು ತಡಿತಾನೆ, ಆಮೇಲೆ ನಾಯಿಗಳು ಕಡಿತವೆ. ಹೌದು,
ಅಷ್ಟನ್ನೆಲ್ಲ ನಿನ್ ಫ್ರೆಂಡು ಹೇಗಪ್ಪ ಸಂಪಾದಿಸ್ದ? ಹಾಗೆ ಅಂದ್ರೆ ತಂದಿದ್ನಲ್ಲ ಸೂಟ್ ಕೇಸ್ ತುಂಬಾ ಅವ್ರ ಮಾವ ಕೊಟ್ಟಿದ್ದು ಬ್ಲಾಕ್ ಮನಿ, ಅದರಲ್ಲ ಕಮಾಯಿಸ್ದ. ಆ ನನ್ನ ಮಗನ ಅಪ್ಪ ಏನು ಅದೃಷ್ಟ ಮಾಡಿದ್ನೋ ಡಿಪಿ. ಯಾಕೆ? ಅಷ್ಟೊಂದು ದುಡ್ಡು ಸಮೇತ ಮಂತ್ರಿ ಮಗಳನ್ನ ಮದ್ವೆ ಆದ್ನಲ್ಲ, ಅದಕ್ಕೆ. ಓ ಹಾಗೋ, ಮುಂದಿನ ಜನ್ಮಕ್ಕಾದ್ರೂ ಅಂತ ಮಗನ್ನ ಪಡೆಯುವಂತೆ ಬಿಡು. ಯಾಕೆ ಈ ಜನ್ಮಕ್ಕೆ ಇವನು ಅವನ ಅಪ್ಪ ಆಗ್ತಾನಂತ ಕೇಳ ಪುಟ್ಟಯ್ಯ. ಈ ನನ್ನ ಮಗನಾಗಿದ್ದಕ್ಕೆ ಅಷ್ಟು ಮಾಡಿದ್ರೆ ಪುಣ್ಯ ನೋಡೋ ಡಿಪಿ. ಮಾಡಯ್ಯ ಲಿಕ್ರೇಶಿ, ಮಾಡಯ್ಯ, ನಡಿಯಯ್ಯ, ನಾನು ಬರ್ತೀನಿ. ಏಯ್, ಸುಮ್ಮನೆ ಅವನ ಅಡ್ರೆಸ್ ಬರ್ಕೊಳೋ, ನಾವೇ ಹೋಗಿ ವಿಚಾರಿಸಿ ಸೆಟ್ಲ್ ಮಾಡ್ಕೊಂಡ್ಬಿಡೋಣ. ಅದು ಸರಿ, ಹೇಳು ಲಿಕ್ರೇಶಿ. ಬರ್ಕೊಳ್ಳಿ. ನಂಬರ್ 840 4th ಸೆಲ್ಲು, ಸೆಂಟ್ರಲ್ ಜೈಲು. ಸೆಂಟ್ರಲ್ ಜೈಲಾ? ಮತ್ತೇನು, ಸದಾಶಿವ ನಗರದಲ್ಲ ಇರ್ತಾನೆ. ಕೇಳಿಲೆ, ಅವನು ಆ ಮಾಜಿ ಮುಖ್ಯಮಂತ್ರಿ ಮಗಳನ್ನ ಹೊಡ್ಕೊಂಡು ಬಂದಿದ್ನ. ಬರ್ತಾ ಅವಳ ತಂದ ಬಂಡವಾಳದಲ್ಲಿ ಭರ್ಜರಿಯಾಗಿ ಬದುಕಿದ್ನ. ಸೂಟ್ ಕೇಸ್ ಕರೆತು, ಕೇಸ್ ಚೇಂಜ್ ಆಯ್ತು. ಕೇಳೀಗ ಅವನಿಗೆ ಅಪ್ಪ ಆಗ್ತಾನ ಅಂತ. ಎಲ್ಲ ನನ್ನ ಮಗನೇ, ನಾನು ಸೇರು ಅಂದ್ರೆ ನಿನ್ನ ಮಗ ಸವಾ ಸೇರೆ ಬಿಡು. ಹುಡುಗ ಬುದ್ಧಿವಂತೆ. ಇವ್ರು ಒಂದ್ ಹೆಣ್ ಕಟ್ಟಯ್ಯ ಅಂತಂದ್ರೆ ನೀನು ನಾನೇ ಕಟ್ಕೋತೀನಿ ಅಂತೀಯ. ಈ ನನ್ನ ಮಗನಿಗೆ ಲಗ್ನ ಆಗ್ಬಿಟ್ರೆ ನಾನು ಬ್ರೆಡ್ ಅಂಗಡಿ ಮುಂದೆ ನಾಯಿ ಆಗ್ಬಿಡ್ತೀನಿ ಕಣಯ್ಯ ಪಾಪಣ. ಯಾಕಯ್ಯ ಹಾಗಂತಿ? ಅಯ್ಯೋ ದಡ್ಡಪ್ಪ, ಅವನು ಭಾರಿ ಕಿಲಾಡಿ ಕಣೋ. ಈಗ ಬ್ರಹ್ಮಚಾರಿ ಅಂತ ಅಂಗಡಿ ಒಳಗೆ ಒಬ್ಬನೇ ಮಲಗ್ತಾ ಇದ್ದಾನ. ನಾಳೆ ಅವಳು ಬಂದ ಮೇಲೆ ನನ್ನನ್ನ ಅಂಗಡಿ ಮುಂದಿನ ಕಲ್ಲಿನ ಮೇಲೆ ಮಲಗಿಸ್ಬಿಟ್ಟು ನಾ ಇರೋ ಮನೆಯಲ್ಲಿ ಸಂಸಾರ ಹೂಡಿಬಿಡ್ತಾನೆ ಕಣೋ. ಹೌದು, ನಿನ್ನ ಹಿಂದಿನ ಸಂಸಾರ ಏನಾಯ್ತು? ಅದನ್ನ ಕೇಳ್ಬಿಡ, ಅದೊಂದು ದೊಡ್ಡ ಕತೆ. ಯಾಕೆ? ಈ ನನ್ನ ಮಗ ಇದಾನಲ್ಲ, ನನ್ನ ಮಗ ಅಂದ್ರೆ ಇವ್ರಮ್ಮ ಅಂದ್ರೆ ನನ್ನ ಹೆಂಡತಿ. ಇವ್ರಮ್ಮ ಸತ್ತ ಮೇಲೆ ನಾನು ಇನ್ನೊಬ್ಳನ್ ಕಟ್ಕೊಂಡ. ಅವಳು ತವರು ಮನೆಗೆ ಹೋದ್ಲು, ಬರ್ಲಿಲ್ಲ ಅಂತ ಮತ್ತೊಬ್ಳನ್ ಕಟ್ಕೊಂಡ. ಅವಳಿಗೆ 2 ಅವಳಿ ಜವಳಿ ಮಕ್ಳಾಯ್ತಾ. ಆಗ ಇವಳು ಇದ್ಯಾಕೆ ಹೀಗಾಯ್ತಪ್ಪ ಅಂತ ಒಬ್ಬ ಶಾಸ್ತ್ರದವನು ನನ್ನ ಕರ್ಕೊಂಡ್ಬಂದು ಯಾಕಪ್ಪ ಹೀಗೆ ಅಂತ ಪ್ರಶ್ನೆ ಹಾಕಿದ್ಲ. ನೆಕ್ಸ್ಟ್ ಕಟ್ಟು ಮಾಡಿದ್ರೆ ಆ ಸೀನ್ಸ್ ನಲ್ಲಿ ಅವನೇ ಗಂಡ ಆಗಿಬಿಡೋದ. ನಾನು ಅವತ್ತು ನೇಗ್ಲಿ ಎತ್ತಿ ಹೆಗಲ ಮೇಲೆ ಹಾಕೊಂಡೋನು. ಇಲ್ಲ ಇಬ್ರು ಇಲ್ವಲ್ಲಪ್ಪ ನನ್ನ ಮಕ್ಕಳು. ರೇ ಡಿಪಿ ಎಲ್ಲೋದಿಲೇ, ರೇ ಡಿಪಿ ಎಲ್ಲೋದಿಲೇ.